ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ತೆಲಿಗಿ ವಲಯ ಮಟ್ಟದ ಪ್ರೌಢಶಾಲಾ ಮಕ್ಕಳ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿ.ಟಿ. ಭರತ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಆಟದಲ್ಲಿ ನಾನಾ ರೀತಿಯ ಬಹಳಷ್ಟು ಆಟಗಳಿವೆ, ಸರ್ಕಾರದಿಂದ ಕ್ರೀಡೆಗೆ ಬಹಳ ಸೌಲಭ್ಯಗಳಿವೆ ಹಾಗೂ ಊರಿನವರ ಸಹಕಾರವೂ ಇದೆ. ಪ್ರತಿಯೊಬ್ಬ ಆಟಗಾರರು ಶಿಸ್ತಿನಿಂದ ಆಟ ಆಡಬೇಕು. ತೀರ್ಪುಗಾರರ ತೀರ್ಪೇ ಅಂತಿಮವಾಗಿರುತ್ತದೆ. ಸೋಲು ಗೆಲುವು ಸಹಜ. ಇಂದಿನ ಸೋಲೆ ನಾಳಿನ ಗೆಲುವಿಗೆ ಮೆಟ್ಟಿಲಾಗುತ್ತದೆ. ನಾನು ಕೂಡ ಓದುವ ಸಮಯದಲ್ಲಿ ಕ್ರೀಡಾ ಸಮಿತಿಯ ಕಾರ್ಯದರ್ಶಿಯಾಗಿದ್ದೆ. ನಾನು ಖೋ ಆಟದಲ್ಲಿ ಉತ್ತಮವಾಗಿ ಆಡುತ್ತಿದ್ದೆ. ನಾಯಕತ್ವ ಗುಣ, ಆಟದ ಕೌಶಲ್ಯ ಇದ್ದರೆ ಯಾವುದಾದರೂ ಸ್ಥಾನ ಸಿಕ್ಕೇ ಸಿಗುತ್ತದೆ ಎಂದು ಹೇಳಿದರು. ತಾಲ್ಲೂಕು ದೈಹಿಕ ಶಿಕ್ಷಣಾಧಿಕಾರಿ ಷಣ್ಮುಖಪ್ಪ ಮಾತನಾಡಿ, ಶಿಕ್ಷಣ 4 ಗೋಡೆಗಳ ಮಧ್ಯೆ ಸಿಕ್ಕರೆ ಉತ್ತಮ ಜ್ಞಾನ ಸಿಗುತ್ತದೆ. ವೃತ್ತಿಗೆ ಮಾತ್ರ ಸೀಮಿತವಾಗಿರುತ್ತದೆ. ದೈಹಿಕ ಶಿಕ್ಷಣ ಜೀವನ ಕೌಶಲ್ಯವನ್ನು ಹೊಂದಿರುತ್ತದೆ. ಮಗುವಿನ ಸರ್ವತೋಮುಖ ಅಭಿವೃದ್ಧಿಯಾಗಬೇಕಾದರೆ ಕ್ರೀಡೆಯಲ್ಲಿ ಮಾತ್ರ ಸಾಧ್ಯ. ಯಾವ ವ್ಯಕ್ತಿ ಸದೃಢನಾಗಿರುತ್ತಾನೋ ಅಂತವನು ಮಾತ್ರ ಜೀವನ ಕೌಶಲ್ಯವನ್ನು ಹೊಂದಿರುತ್ತಾನೆ. ಕ್ರೀಡೆಯಲ್ಲಿ ಯಾವುದೇ ಜಾತಿ, ಧರ್ಮವಿರುವುದಿಲ್ಲ. ಇಲ್ಲಿ ಎಲ್ಲರೂ ಒಂದೇ. ಇಲ್ಲಿ ಏಕತೆ, ಸ್ನೇಹ, ವೃತ್ತಿ ಪರಂಪರೆ, ಜೀವನ ಕೌಶಲ್ಯ ಬೆಳೆಯುತ್ತದೆ. ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮಸ್ಥರು ಉತ್ತಮ ಸಹಕಾರ ನೀಡಿ ವಲಯ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವರು ಉತ್ತಮ ಆಟದ ಮೈದಾನವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದು ಹೇಳಿದರು. ಈ ಕ್ರೀಡಾಕೂಟದ ಧ್ವಜಾರೋಹಣ, ಕ್ರೀಡಾ ಜ್ಯೋತಿ, ಕ್ರೀಡಾಕೂಟ ಉದ್ಘಾಟನೆಯನ್ನು ಪಿ.ಟಿ. ಭರತ್ ರವರ ಉದ್ಘಾಟಿಸಿದರು. ಪ್ರತಿಜ್ಞಾ ವಿಧಿ ಬೋಧನೆಯನ್ನು ಪ್ರತಿಭಾ ಸಿ.ಎಂ. ದೈಹಿಕ ಶಿಕ್ಷಕಿ ಲಕ್ಷ್ಮೀಪುರ ಇವರು ಬೋಧಿಸಿದರು. ಪಥಸಂಚಲನ ಲಕ್ಯಾ ನಾಯ್ಕ್ ವಲಯ ಸಂಚಾಲಕರು. ಈ ಕ್ರೀಡಾಕೂಟದಲ್ಲಿ 10 ಶಾಲೆಗಳಾದ ಲಕ್ಷ್ಮೀಪುರ, ಶಿಂಗ್ರಿಹಳ್ಳಿ, ತೆಲಗಿ, ಶಿವಪುರ, ದುಗ್ಗಾವತಿ, ಗುಂಡಗತ್ತಿ, ತಲವಾಗಲು, ಹಿರೇಮೇಗಳಗೆರೆ, ಚಿಕ್ಕಮೇಗಳಗೆರೆ ಹಾಗೂ ಮಾಚಿಹಳ್ಳಿ ತಾಂಡಾ ಶಾಲೆಯ ಮಕ್ಕಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ರಮೇಶ್ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ದರು. ಪಿಎಸ್ಐ ವಿಜಯಕೃಷ್ಣ, ಎಎಸ್ಐ ಪಿಕ್ಯಾ ನಾಯ್ಕ್, ಗುರುರಾಜ್, ಶಿವಪ್ರಕಾಶ್, ವಿಷ್ಣು, ಮುಖ್ಯ ಗುರುಗಳಾದ ರವಿ ಕೆ, ಉಪನ್ಯಾಸಕ ರಾಮಚಂದ್ರಪ್ಪ, ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಜಯರಾಜ್, ಪಿಡಿಒ ರವೀಂದ್ರ, ಎಲ್ಲಾ ಶಾಲೆಯ ಮುಖ್ಯ ಗುರುಗಳು, ದೈಹಿಕ ಶಿಕ್ಷಕರು, ಸಹ ಶಿಕ್ಷಕರು, ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ದರು. ವರದಿ ಮಹೇಶ್ ಅರಸಿಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಶೇಷವಾಗಿ ಪಾಠ ಮತ್ತು ಆಟ ಎರಡೂ ಜೊತೆಗೆ ಇದ್ರೆ ಬಹಳಷ್ಟು ಚೆನ್ನಾಗಿ ಶಿಕ್ಷಣವನ್ನ ಇರ್ತಕ್ಕಂಥದ್ದು. ಪಾಠ ಜೊತೆಗೆ ಆಟ ಇದ್ರೆ ಪಾಠದಲ್ಲಿ ಆಸಕ್ತಿ ಇರೋರು ತಮ್ಮ ವಿಷಯಕ್ಕೆ ಅನುಸಾರವಾಗಿ ಉನ್ನತ ಶಿಕ್ಷಣವನ್ನು ಹೊಂದತಕ್ಕಂಥದ್ದು ಸರ್ವೇ ಸಾಮಾನ್ಯ. ಜೊತೆಗೆ ಆಟದಲ್ಲಿ ಯಾರು ಆಸಕ್ತಿ ಇರೋದು, ಬಹಳಷ್ಟು ಕ್ರೀಡೆಗಳಿದ್ದಾವೆ ನಮ್ದು ಇವತ್ತು ದಿವಸದಲ್ಲಿ. ಬಹಳಷ್ಟು 108 ಕ್ರೀಡೆಗಳು ನಮ್ಮ ದೇಶದಲ್ಲಿದ್ದಾವೆ. ಎಲ್ಲ ರೀತಿಯಿಂದ ಸರ್ಕಾರ ಮತ್ತು ಶಾಲೆ ಅವರಿಗೆ ಪ್ರೋತ್ಸಾಹವನ್ನ ಕೊಡಲಿಕ್ಕೆ ಎಲ್ಲ ರೀತಿಯಿಂದ ನೆರವು ಆಗ್ತಾ ಇದೆ ಅಂತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಗೌರವವಾಗಿ ಮತ್ತು ಡಿಸಿಪ್ಲಿನ್ ಆಗಿರ್ಬೇಕಾಗ್ತದೆ. ನೀವೆಲ್ಲ ಇಲ್ಲಿ ಸ್ಟೂಡೆಂಟ್ಗಳು ತಾವು ಆಟ ಮುಗಿದ ನಂತರ ಈಗೇನು ತೀರ್ಪನ್ನ ಕೊಡ್ತಾರೆ, ಆ ತೀರ್ಪನ್ನ ನೀವು ತಲೆಬಾಗಿ, ಈಗ ಆಟದಲ್ಲಿ ಸೋಲು ಗೆಲುವು ಇರದೆ, ಸೋಲು ಗೆಲುವು ಇದ್ರೆ ಮಾತ್ರ ಜನ ಈಗ ಹೆಂಗೆ ಯುಗಾದಿಗೆ ಬೇವು ಬೆಲ್ಲ ತಿನ್ಲಿಕ್ಕೆ ಹಿರಿಯರು ಹೇಳ್ತಾರೋ, ಇವತ್ತಿನ ಸೋಲು ನಾಳಿನ ಗೆಲುವು ಆಗ್ಬೋದು. ಇವತ್ತಿನ ಸೋಲು ಇದನ್ನೇ ನೀವು ತೀರ್ಮಾನ ಮಾಡಿಕೊಂಡು ಮುಂದುವರೆದ್ರೆ ಅದು ತಪ್ಪು. ಎವ್ರಿ ಡೇ ಈಸ್ ನಾಟ್ ಸಂಡೇ, ಟುಡೇ ಈಸ್ ಮಂಡೇ, ಟುಮಾರೋ ಇಸ್ ಟ್ಯೂಸ್ಡೇ. ಹೀಗಾಗಿ ಇವತ್ತಿನ ಸೋಲು ನಿಮ್ಮ ಜೀವನದ ನಿರ್ಣಯವಲ್ಲ. ಇವತ್ತು ಗೆದ್ದವ್ರು ನಾಳೆ ಸೋಲ್ತಾರೆ, ಇವತ್ತು ಸೋತವ್ರು ನಾಳೆ ಗೆಲ್ಬಹುದು. ಹಾಗಾಗಿ ಮಕ್ಕಳಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲಿ ವ್ಯತ್ಯಾಸಗಳು ಬರಬಾರದು ಅಂತಕ್ಕಂಥದ್ದು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರ ಉದ್ದೇಶ. ಇಲ್ಲಿ ಯಾರು ವಿದ್ಯಾರ್ಥಿಗಳು ಬಿಟ್ಟು ಸಣ್ಣ ಪುಟ್ಟ ಮತ್ತೆ ಯಾವುದಾದ್ರೂ ವ್ಯತ್ಯಾಸ ಬಂದ್ರೆ ಇಲ್ಲಿ ಅಧಿಕಾರಿಗಳು ಇರ್ತಾರೆ, ಹೆಡ್ ಮಾಸ್ಟರ್ಗಳು ಇರ್ತಾರೆ, ಆಮೇಲೆ ಪಿ ಟೀಚರ್ಗಳು ಇರ್ತಾರೆ. ಅವರ
ಸಮಕ್ಷಮದಲ್ಲಿ ನೀವು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು. ಇಲ್ಲಿ ಯಾವುದೇ ರೀತಿಯಾದಂತ ಗಲಾಟೆಗೆ ಅವಕಾಶ ಇಲ್ಲ, ಕೇಳ್ಕೋಬೇಕು ನೀವು. ಇಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ. ನಾವು CCTV ಕ್ಯಾಮ್ರಾ ಹಾಕ್ಸಿದೀವಿ, ಇಲ್ಲಿ ಪೊಲೀಸರು ಬಂದೋಬಸ್ತ್ ಮಾಡಿದೀವಿ. ವಿದ್ಯಾರ್ಥಿಗಳು ಬಿಟ್ಟು ಇನ್ನಿತರೆ ಯಾವುದೇ ಹುಡುಗರು ಬಂದು ಇಲ್ಲಿ ಗಲಾಟೆ ಮಾಡೋದಾದ್ರೆ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಸಮಯ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳು. ನಾನು ಇಲ್ಲಿ ನಗುಮುಖದಿಂದ ಆಡಬೇಕು, ಊಟ ಮಾಡಿ ಚೆನ್ನಾಗಿ ಪ್ರೀತಿಯಿಂದ ಎಲ್ಲರ ಜೊತೆ ಇರಿ. ಸೋತವರು ಗೆದ್ದವರು ತಲೆ ಕೆಡಿಸ್ಕೋಬೇಡಿ. ಯಾವುದೇ ಇದ್ರೂ ಕೂಡ ನಮ್ಮ ಶಾಲೆ ನಿಮ್ಮ ಜವಾಬ್ದಾರಿ ಕಾರಣಕ್ಕೆ ಇರ್ತದೆ ಅಂತಕ್ಕಂಥದ್ದು ಹೇಳಿ ಹೆಚ್ಚು ಮಾತಾಡ್ಲಿಕ್ಕೆ ಈಗ ಸಮಯಾವಕಾಶ ಕಮ್ಮಿ ಇದೆ.